ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ನಡೆಸುತ್ತಿರುವಂತಹ ತನಿಖೆಯ ಜೊತೆಗೆ ಈಗ ನ್ಯಾಷನಲ್ ಹ್ಯೂಮನ್ ರಿಸೋರ್ಸ್ ಕಮಿಟಿ ಕೂಡ ಈಗ ಎಂಟ್ರಿ ಆಗಿದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ NHRC ಎಂಟ್ರಿಯನ್ನ ಕೊಟ್ಟಿದೆ. ರಾತ್ರೋರಾತ್ರಿ ಮಾನವ ಹಕ್ಕುಗಳ ಆಯೋಗ ಕಾರ್ಯಾಚರಣೆಗಿಳಿದಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿಗೆ ಆಯೋಗದ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಅಲ್ಲಿರುವಂತಹ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ಇನ್ನು ಬೆಳ್ತಂಗಡಿಯಲ್ಲಿ 4 NHRC ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಈ ಒಂದು ಕಮಿಷನ್ ನಲ್ಲಿ ಓರ್ವ IPS ಅಧಿಕಾರಿ ಕೂಡ ಇದ್ದಾರೆ. ಸೊ 4 ಜನ ಅಧಿಕಾರಿಗಳು ನ್ಯಾಷನಲ್ ಹ್ಯೂಮನ್ ರಿಸೋರ್ಸ್ ಕಮಿಟಿ, ಸೊ ಈ ಒಂದು ಆಯೋಗದಿಂದ 4 ಅಧಿಕಾರಿಗಳು ಈಗ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಲ್ಲೇ ಈಗ ಆಯೋಗದ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಅಲ್ಲೂ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿವಿಧ ಆಯಾಮಗಳಲ್ಲಿ ದಾಖಲೆಗಳನ್ನು ಜೊತೆಗೆ ಮಾಹಿತಿಗಳನ್ನು NHRC ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಸೊ ಗ್ರಾಮ ಪಂಚಾಯಿತಿಗೆ ಭೇಟಿ ಕೊಟ್ಟು ಯಾವೆಲ್ಲ ಒಂದು UDR ಪ್ರಕರಣಗಳಿದ್ದಾವೆ ಅದೆಲ್ಲದರ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಸೊ ನಾಪತ್ತೆ ಕೇಸ್ಗಳು ಎಷ್ಟಿದ್ದಾವೆ, ಯಾರೆಲ್ಲ ನಾಪತ್ತೆಯಾಗಿದ್ರು, ಎಷ್ಟೆಲ್ಲ ಕಂಪ್ಲೇಂಟ್ಗಳು ದಾಖಲಾಗಿದ್ದಾವೆ, ಎಲ್ಲದರ ಒಂದು ತನಿಖೆಯನ್ನು ಮಾಡ್ತಿದ್ದಾರೆ, ಸಂಗ್ರಹ ಮಾಡ್ತಾ ಇದ್ದಾರೆ ಆ ಮಾಹಿತಿಗಳನ್ನ. ಸೊ ಇದರ ಒಂದು ಬೇಸಿಸ್ ಮೇಲೆ ಇದನ್ನು ಫೌಂಡೇಶನ್ ಆಗಿಟ್ಟುಕೊಂಡು ಮುಂದಿನ ತನಿಖೆಯನ್ನು ನಡೆಸೋದಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ರಾತ್ರೋರಾತ್ರಿ ಧರ್ಮಸ್ಥಳ ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿಗಳು ಕಾರ್ಯಾಚರಣೆಗಿಳಿದಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳು ಕಂಪ್ಲೀಟ್ ಆಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ವಿವಿಧ ಆಯಾಮಗಳಲ್ಲಿ ದಾಖಲೆಗಳಿರ್ಬೋದು, ಜೊತೆಗೆ ಮಾಹಿತಿಗಳನ್ನು ಈಗ ಆಯೋಗ ಅಧಿಕಾರಿಗಳು ಸಂಗ್ರಹ ಮಾಡ್ತಿದ್ದಾರೆ. ಪೊಲೀಸ್ ಠಾಣೆ, SIT, ದೇವಸ್ಥಾನದಿಂದ ಕೂಡ NHRC ಮಾಹಿತಿಯನ್ನು ಕೇಳಿದೆ. ಧರ್ಮಸ್ಥಳ ಪಂಚಾಯತ್ನಿಂದ ಕೂಡ ದಾಖಲೆಗಳನ್ನು ಕೇಳಿದ್ದಾರೆ. ಜೊತೆಗೆ ಸ್ವಚ್ಛತಾ ಕಾರ್ಮಿಕರಿಂದ ಹೇಳಿಕೆಗಳನ್ನು ಆಯೋಗ ಸಂಗ್ರಹ ಮಾಡಿದೆ. ಅಂದರೆ ಅವರೆಲ್ಲ ಏನು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಎಲ್ಲವನ್ನೂ ಕೂಡ ಅವರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಗೌಪ್ಯವಾಗಿ ಹಲವರನ್ನು ಕೂಡ ಭೇಟಿ ಮಾಡಿ ಈಗ NHRC ಅಧಿಕಾರಿಗಳು ಒಂದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ, ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಮುಂದಿನ 4 ರಿಂದ 5 ದಿನ ಅಧಿಕಾರಿಗಳು ಧರ್ಮಸ್ಥಳದಲ್ಲೇ ಬೀಡು ಬಿಟ್ಟು ಈ ಒಂದು ಪ್ರಕರಣ ಏನಿದೆ, ಶವಗಳನ್ನು ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಕುರಿತಾಗಿ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮುಂದಿನ 4 ರಿಂದ 5 ದಿನಗಳ ಕಾಲ ಅಧಿಕಾರಿಗಳು ಮಾಡ್ತಿದ್ದಾರೆ ಅಥವಾ ಮಾಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ NHRC ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿರೋದು ಯಾವೆಲ್ಲ ಆಯಾಮಗಳಲ್ಲಿ, ಜೊತೆಗೆ ಏನರ ತನಿಖೆಯನ್ನು ಮಾಡ್ತಾರೆ ಅಂತ? ರಾಹುಲ್, ಏನೀಗ ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನ ಹೂತಿಟ್ಟ ಒಂದು ಪ್ರಕರಣಕ್ಕೆ ತನಿಖೆ ನಡೀತಾ ಇದೆ. SIT ಒಂದ್ ಕಡೆಯಿಂದ ತನಿಖೆ ಆರಂಭ ಮಾಡಿದೆ, ಹಾಗೇನೆ ಸ್ಥಳ ಪರಿಶೋಧನೆ ಕೂಡ ನಡೀತಾ ಇದೆ. ಅದರ ನಡುವೆ NHRC ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಕೂಡ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಈಗಾಗಲೇ SIT ಕಚೇರಿಗೆ ಬಂದು ಅಲ್ಲಿ ಈ ಯಾರ ದೂರುದಾರ ಇದ್ದಾನೆ ಆತನ ವಿಚಾರಣೆ ಕೂಡ ನಡೆದಿದೆ. ಇವತ್ತು ಆತನ ವಿಚಾರಣೆ ನಡೆಸಿ ಎಲ್ಲೆಲ್ಲ ಆತ ವಿಷಯ ತನ್ನ ಹೇಳಿಕೆಯಲ್ಲಿ ಹೇಳಿದ್ದಾನೆ, ಯಾವ್ದಾದ್ರು ಸ್ಥಳಗಳನ್ನ ಹೇಳಿದ್ದಾನೆ, ಆ ಸ್ಥಳಗಳಿಗೂ ಕೂಡ ಭೇಟಿ ನೀಡಿದ್ದಾರೆ. ಎಲ್ಲಿ SIT ಈಗಾಗಲೇ ಸ್ಥಳ ಪರಿಶೋಧನೆ ನಡೆಸಿದೆ ಆ ಸ್ಥಳಗಳನ್ನ ಕೂಡ ಭೇಟಿ ನೀಡಿ ಅವರು ಅದನ್ನೆಲ್ಲ ಪರಿಶೀಲನೆ ನಡೆಸಿದ್ದಾರೆ. ಹಾಗೇನೆ ಆ ಸಂದರ್ಭದಲ್ಲಿ ಆತನ ವಿಚಾರಣೆ ಸಂದರ್ಭದಲ್ಲಿ ಯಾರೆಲ್ಲ ಹೆಸರುಗಳನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅವರ ವಿಚಾರಣೆ ಕೂಡ ನಡೆಯುತ್ತೆ. ಹಾಗೇನೆ ಅಧಿಕಾರಿಗಳು, ಆ ಸಂದರ್ಭದಲ್ಲಿದ್ದ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಇದಾಗ್ಬೋದು ಅಥವಾ ಪೊಲೀಸ್ ಅಧಿಕಾರಿಗಳಾಗ್ಬೋದು ಅಥವಾ ಡಾಕ್ಟರ್ಸ್ಗಳ ಯಾರೆಲ್ಲ ಇದ್ರು ಆ ಸಂದರ್ಭದಲ್ಲಿ ಆ 1995 ರಿಂದ 2014 ಯಾರೆಲ್ಲ ಇದ್ರು ಅವರ ವಿಚಾರಣೆ ಕೂಡ ನಡೆಯುವಂತಹ ಒಂದು ಸಂದರ್ಭ ಇದೆ. ಹಾಗೇನೆ ಈ ಎಲ್ಲಾ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. IPS ಆಫೀಸರ್ ಒಬ್ಬರ, ಅಂದ್ರೆ ಯುವರಾಜ್ ಅನ್ನುವ IPS ಆಫೀಸರ್ ಒಬ್ಬರ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೀತದೆ. ರೈಟ್ ಕಿರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.